ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಿನ್ನೆ ಅಷ್ಟೇ ನಮ್ಮ ಸೀಸನ್ 12 ಅಫಿಷಿಯಲ್ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ರಿಲೀಸ್ ಆಯಿತು. ಅದಕ್ಕೆ ತುಂಬಾನೇ ಒಂದು ರೀತಿಯಾಗಿ ರಿವ್ಯೂಗಳು ಹಾಗೆ ರಿಯಾಕ್ಷನ್ಸ್ ವಿಡಿಯೋಗಳು ಬರ್ತಾ ಇವೆ ಅಂತಾನೆ ಹೇಳ್ಬೋದು. ನಾನು ಕೂಡ ಅದರ ಬಗ್ಗೆ ರಿವ್ಯೂ ಅನ್ನು ಮಾಡಿದ್ದೇನೆ, ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ 12 ತುಂಬಾನೇ ಸೂಪರ್ ಹಿಟ್ ಅಥವಾ ಬ್ಲಾಕ್ ಬಸ್ಟರ್ ಆಗ್ಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಕಾರಣ ಯಾರಪ್ಪ ಅಂದ್ರೆ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು. ಈಗಾಗಲೇ ಕಂಟೆಸ್ಟೆಂಟ್ಗಳ ಆಯ್ಕೆ ಪ್ರೊಸೆಸ್ ಆಲ್ಮೋಸ್ಟ್ ಆಲ್ ಮುಕ್ತಾಯಗೊಂಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಇವರ ಹೆಸರು ಕಳೆದ 1.5 ತಿಂಗಳಿಂದ ಕೂಡ ಓಡಾಡ್ತಾ ಇದೆ. ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ ಸೀಸನ್ 12 ತಂಡವು ಕೂಡ ಇವರನ್ನು ಆಯ್ಕೆ ಮಾಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದು ಯಾರು ಅನ್ನುವಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೆ ನೋಡಿ. ಮೊದಲನೇ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ಅವರು ಕೂಡ ಮೊದಲನೇದಾಗಿ ಒಬ್ಬ ಯೂಟ್ಯೂಬರ್ ಆಗಿ ತುಂಬಾನೇ ಫೇಮಸ್ ಆದ್ರು. ಅದಾದ ನಂತರ ಅವರಿಗೆ ಅವರ ಟ್ಯಾಲೆಂಟ್ ಅನ್ನು ಗುರುತಿಸಿದಂತ ಜಿ ಕನ್ನಡ ಅವರನ್ನು ನೇರವಾಗಿ ಕಾಮಿಡಿ ಕಿಲಾಡಿಗಳಿಗೆ ಒಂದು ಸೆಲೆಕ್ಟ್ ಮಾಡ್ತು. ಅಲ್ಲೂ ಕೂಡ ಒಳ್ಳೆ ಹೆಸರನ್ನು ಗಳಿಸಿದ್ರು. ಆನಂತರ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಬಂದ್ರು. ಅದಾದ ನಂತರ DKD ಕೂಡ ಬಂದ್ರು. ಒಂದು ರೀತಿಯಾಗಿ ಒಂದು ವರ್ಷದಲ್ಲಿ ಅವರು ತುಂಬಾನೇ ಬೆಸ್ಟ್ ಎಂಟರ್ಟೈನರ್ ಅಂತ ಕೂಡ ಜಿ ಕನ್ನಡ ವಾಹಿನಿಯಲ್ಲಿ ಗುರುತಿಸಿಕೊಂಡ್ರು. ಅದಾದ ನಂತರ ಈಗ ಕ್ವಾಟ್ಲಿ ಕಿಚನ್ಗಳು ಕೂಡ ಬಂದಿದ್ರು. ಅದು ಪರ್ಸನಲ್ ಕಾರಣದಿಂದಾಗಿ ಒಂದು 2 3 ವಾರ ಯಾವುದೇ ರೀತಿಯ ಕ್ವಾಟ್ಲಿ ಕಿಚನ್ ಅಲ್ಲಿ ಅವ್ರಿಗೆ ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ. ಆಲ್ಮೋಸ್ಟ್ ಆಲ್ ಇವರು ಬರುವಂತ ಸಾಧ್ಯತೆ 95% ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅದರ ಜೊತೆಗೆ ಇವರು ಬರಬೇಕಂತ ಹಲವಾರು ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ, ಕಂಟೆಸ್ಟೆಂಟ್ ರಿಲೇಟೆಡ್ ವಿಡಿಯೋ ಮಾಡಿದ್ರು ಕೂಡ ಅವರೇ ಸೀಸನ್ 12 ವಿನ್ನರ್ ಆಗ್ತಾರೆ ಅನ್ನುವಂತ ಮಾತುಗಳು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ಬರ್ತಾ ಇವೆ. ಅಷ್ಟರ ಮಟ್ಟಿಗೆ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದರಿಂದ ಇವರು ಮೊದಲನೇ ಕಂಟೆಸ್ಟೆಂಟ್ ಆಗಿ ಬಂದ್ರೆ ತುಂಬಾನೇ ಚೆನ್ನಾಗಿರ್ತದೆ. ಇದು ಮೊದಲನೇ ಕಂಟೆಸ್ಟೆಂಟ್ ಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು. ಇನ್ನು ಡೈಲಿ ಒಂದೊಂದು ವಿಡಿಯೋ ಬರ್ತಾ ಹೋಗ್ತದೆ. ಯಾರ್ಯಾರ ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ, ಇವರು ಬರುವಂತ ಸಾಧ್ಯತೆ ಎಷ್ಟಿದೆ ಎಲ್ಲದರ ಬಗ್ಗೆ, ಕಂಟೆಸ್ಟೆಂಟ್ ಗಳ ಬಗ್ಗೆ ಇನ್ನೊಂದು 24 ರಿಂದ 25 ದಿನ ಬಾಕಿ ಇದೆ ಸೀಸನ್ 12 ಶುರು ಆಗಲು. ಆ ಒಂದು ಟೈಮ್ ನ ಗ್ಯಾಪ್ ನಲ್ಲಿ ಸೀಸನ್ 12ಕ್ಕೆ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋಂಥ ಮಾಹಿತಿ ವಿಡಿಯೋ ಮಾಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಆಗ್ತದೆ. ಇನ್ನು ಜಾಸ್ತಿಯಾಗಿ ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ, ಇದೇ ರೀತಿಯಾಗಿ ಬಿಗ್ ಬಾಸ್ ರಿಲೇಟೆಡ್ ನ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.